ಮನಿ ಕಡೆ ಜಾಕಿ ನೋಡ ಒಳಗ ರೂಮ್ ಸೇರ್ಕೊಂಡು ಕುಂದ್ರ ಬೇಡ. ಹೊರಗೆ ಯಾರು ಬಂದಿದ್ದು ಹೋಗಿದ್ದು ಒಟ್ಟ ಕುರ್ತಗಂಗಿಲ್ಲ, ಇಲ್ಲೇ ಕುಂದ್ರ ಬಾಗಲ್ಲ ಅಂತೇಲೆ. ಯವ್ವ ಯಾಕ ಈಕಿ ಬಾಯಾಗ ಕುಂದ್ರ ಅಂತ ಬಂದಿದ್ದು ಇವತ್ತ ನೋಡ. ಎಲ್ ದೇವ್ರ ಗುಡಿ ಬಿಟ್ಟು ಓಡಿ ಹೋಗೈತೆ ಏನ? ನಾ ಹೇಳೋದ್ ಕೇಳಿಸ್ಕೊಳಕತ್ತೀನ? ಹ್ಞೂನ್ರಿ ಎತ್ತೀರ, ನೀವು ಹೋಗಿ ನಿಮ್ದು ಆರಾಮಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ರಿ. ನಾ ಮನಿ ಕಡೆ ಎಲ್ಲ ನೋಡ್ತಿರ್ತೇನೆ. ಆತ್ ತಗೋರ್ವ ಹಂಗಾರ. ಏನೇ ಹೇಳ್ಬೇಕಂದ್ಯಾ? ನೆನಪ ಹಾರಿದೆ ನೋಡು. ಗ್ಯಾಸಕ್ಕೆ ಬಂತು ನೋಡು. ಈಕೇನ ಹೋಗಿದ್ಯಾ ಪಿಶಾಸಿ ಅಂದ್ರ ಬಂದ್ಯಾ ಗವಾಸಿ ಅನ್ನಂಗ ಹೊಳೆ ಬಂದ್ಲಲ್ ಮತ್ತ. ಇಲ್ಲಿ ನೋಡ್ವಾ ಸಸಿ, ಯಾಕ್ರಿ ಎತ್ತೀರ? ಏನಾರ ನೆನಪ ಹಾರಿದ್ರೆ? ನಾನು ನೆನಪಾರಿ ಹೊಂಟಿದ್ಯಾ. ಇಲ್ಲಿ ನೋಡ, ಯಾರ ಬಂದ್ರ ಒಟ್ಟ ಕುಂದ್ರಿಸ್ಕೋಬೇಡ ಮನ್ಯಾಗ. ನಮ್ಮ ಅತ್ತಿಲ್ರಿ ಅಂತ ಹೇಳಿ ಒಳಗೆ ಹೋಗ್ಬಿಡು. ಅವ್ರು ಹೋಗಿಂದ ಹೊರಗೆ ಬಂದು ಕುಂದ್ರು ಗನ ಬಿಂಜಾಲರದಾರ ಉಣನಾರ. ಯವ್ವ ನಿನ್ನಷ್ಟು ಊರಾಗ ಯಾರು ಬಿಂಜಾಲರ ಇರಾಕಿಲ್ಲ. ಏನಂದಿ? ಬಿಂಜಾಲಿ ಅಂದ್ರೆ ಏನ್ರಿ ಎತ್ತೀರ? ಅದ ಅರ್ಥ ಆಗುವಲ್ರಿ. ನನ್ನ ಸಸಿಗೆ ನೋಡ ಬೇಳದ ಅರ್ಥನ ಗೊತ್ತಿಲ್ಲ. ಅದಕ್ಕ ನೀನು ಅಂತಾರ ಕೂಡಬೇಡ, ಬಾ ಹೊಲಸದಾರ ಅವ್ರು. ಹೌದನ್ರಿ ಎತ್ತೀರ? ಮತ್ತ ಬಂದ್ರ ನಮ್ಮ ಅತ್ತಿ ನಿಮ್ಮನ್ನ ಕುಂದ್ರಿಸ್ಬೇಡ ಅಂತ ಹೇಳಿ ಹೊರಗೆ ಕಳಿಸ್ಲೇರೆ? ಅಯ್ಯ ಮುಚ್ಚಮೂಳಿ, ನಮ್ಮ ಅತ್ತಿ ಹೇಳ ಅಂತ ಹೇಳ್ಬಿಡ ಅವ್ರಿಗೆ. ಇಲ್ರಿ, ನಮ್ಮ ಅತ್ತಿಯರು ಪೋಸ್ಟ್ಗೆ ಹೋಗ್ಯಾರ. ಮತ್ತ ನಂದು ಒಂದಿಟ್ಟು ಫಾರೆ ಐತ್ರಿ ಅಡಿಗೆ ಮನ್ಯಾಗ ಅಂತ ಅಂದ್ಬಿಡು. ಹಂಗಂದೆ ಅಂದ್ರೆ ಕುಂದ್ರಂಗೆ ಇಲ್ಲ, ಅವ್ರ ಎದ್ದು ಹೋಗೇ ಬಿಡ್ತಾರ. ನಾನ ಹುಚ್ಚಮೂಳಿ, ನೀನ ಊರು ಮುಜ್ಮೂಳಿ, ನೀ ಹುಚ್ಚಮೂಳಿ. ಕೇಳಿಸ್ತಾನ ಸಸಿ? ಹ್ಞೂನ್ರಿ ಅತ್ತೀರ, ಅವ್ರನ್ನ ಒಟ್ಟ ನೆಲಕ್ಕೆ ಕುಂದ್ರಿಸೇ ಕೊಡಂಗಿಲ್ರಿ. ಚಾ ಮಾಡ್ಲೇನ್ರಿ? ಬರ್ರಿ, ಯಾರ್ರಿ, ಏನು ಅನ್ನಕ್ ಹೋಗ್ಬಿಡ. ಏನಿರ ನಮ್ಮ ಅತ್ತಿಲ್ರಿ ಪೋಸ್ಟಿಗೆ ಹೋಗ್ಯಾಳ ಅಂದಕ್ಕೆ ಒಳಗೆ ಹೋಗ್ಬಿಡ ಅಡಿಗೆ ಮನೆಗೆ. ಹ್ಞೂನ್ರಿ ಅತ್ತೀರ, ಬರ್ತೇನೆ ತಗೋರ್ವಾ ಸಸಿ. ಆಯ್ತ್ರಿ ಅತ್ತೀರ. ಇವ ಸಸಿನಾರ ಒಬ್ಬೇಕಿನ ಬಿಟ್ಟು ಹೊಂಟೇನಿ. ಇವ ಈ ಉಣನ್ ಬಿಂಜಾಲರ ಎಲ್ಲಿ ಬಂದು ಕುಂತು ಈಕಿಗೆ ಒಂದಕ್ಕೆ ಅಡ್ ಹೇಳಿ ಕಲಿಸ್ತಾವ ಏನು ಮಾಡ್ತಾವ ಇವ? ಈ ಪೋಸ್ಟಿನ ರೊಕ್ಕ ತರಾಕ ಯಾರನ್ನಾರ ಕಳಿಸಿದ್ನಿ ಅಂದ್ರೆ ಅವ್ರು ಪೂರ್ತಿ ತಂದು ಕೊಡ್ಬೇಕಲ್ಲ. ಅದಕ್ಕೆ ಬೇಡ ಎಷ್ಟೊತ್ತಕ್ಕೈತಿ, ಹಿಂಗೋಗಿ ಹಿಂಗೆ ಬರ್ತೇನೆ ತಗೊಂಡು. ಅಂತೂ ಇಂತೂ ನಮ್ಮ ಅತ್ತಿ ಮನೆ ಬಿಟ್ಟು ತಲುಪ್ತ 12 ಗಂಟೆ ಆಗಕ್ಕೆ ಬಂತು. ಬರ್ತಾರಿ ಒಬ್ಬೊಬ್ರು. ನಮ್ಮ ಅತ್ತಿ ಒಂದು ನಮನಿನ ಐತಿ ಇವ, ಕಟ್ವಾಡಿ ಮೂಳಿ ಇದ್ದಂಗೆ ಐತಿ. ಈಗ ಹೆಂಗ ಏನ ಈಕಿ ಎಂತೆಲ್ಲ ಬಂಗಾರ ಎಷ್ಟೈತಿ ಏನ್ ತಾನ ಈಕಿ ಚಾಳೇನ ಎಲ್ಲಾನು ಅವ್ರನ್ನ ಕೇಳೇ ತಿಳ್ಕೊಬೇಕು ನಾನು. ಏ ಪಾರಕ, ಯಾಕ ಪಾರ ಒಂದ್ ಸಸಿ ಹೊರಗೆ ಬಂದ ಅಲ್ಲೇವ? ಗೀತವ ಬರ್ರಿ ಬರ್ರಿ ಕುಂದ್ರಿ. ಅಡ್ಡಿ ಇಲ್ಲ, ಪಾರ ಒಂದ್ ಸಸಿ ಕಡೆ ಒಟ್ಟು ನಯ ನುಡಿ ಐತಿ. ನಿಮ್ಮತ್ತಿ ಎಲ್ಲಿ ಹೋಗ್ಯಾಳ ಗೀತವ? ನಮ್ಮ ಅತ್ತಿಯರ್ರೆ ಪೋಸ್ಟಿಗೆ ಹೋಗ್ಯಾರ ಬರ್ರಿ ಅವರು. ಈಗ ಒಂದ್ ಅರ್ಧ ತಾಸು ಆತ್ರಿ ಹೋಗಿ. ನಿಮ್ದಾಗಿತ್ತನ್ರಿ ಕೆಲಸ? ಹ್ಞೂನೇ ಯವ್ವ, ನಾನು ಎಲ್ಲ ಹಾರೆ ಮುಗಿಸ್ ಬಂದು ನೋಡ. ನಿಂದ ಆಗೈತನ? ಹ್ಞೂನ್ರಿ, ಎಲ್ಲ ಕೆಲಸ ಮಾಡೇನ್ರಿ. ದೌಡ ಎದ್ದಿರ್ತೇನ್ರಿ ಮುಂಜಾನೆ 4 ಅಂದ್ರೆ ಎಲ್ಲ ಮಾಡೇ ಕುಂತೇನೆ ನೋಡ್ರಿ. ಅಲ್ಲ ಹುಡುಗಿ, ಇಷ್ಟು ದಿನ ಆತ್ ಮದುವೆ ಆಗಿ ಒಂದಿನ ಹೊರಗೆ ಬರಂಗಿಲ್ಲ ನೀನು? ಒಂದಿಟ್ಟು ಹೊರಗೆ ಬರ್ಬೇಕು, 4 ಮಂದಿಯಾಗ ಬೆರೀಬೇಕು. ಏನು ಒಳಗೆ ಕುಂದಿರ್ತೀವ? ಅಯ್ಯ, ನಮ್ಮ ಅತ್ತಿ ಬಿಟ್ರೆ ಬರ್ತೇನ್ರಿ, ಬಿಡ್ಬೇಕಲ್ರಿ ಹೊರಗಕ್ಕೆ. ಅದು ಕರೆನ ಬಿಡವ, ನಿಮ್ಮ ಅತ್ತಿ ಅಂತ ಹಾಕನಾಕ ಯಾರು ಇರಾಕಿಲ್ಲ. ಅಯ್ಯ, ನಿಂತ ಮಾತಾಡತ್ತಿರ್ಲ, ಕುಂದ್ರಿ. ಗೀತವ, ನಿಮ್ಮತ್ತಿ ಚಂದಗೆ ಊಟಕ್ಕೆ ಹಾಕ್ತಾ ಇಲ್ಲ ಹೊಟ್ಟಿಗೆ? ನಮ್ಮ ತವ್ರ ಮನ್ಯಾಗ 10 ಗಂಟೆಗೆ ನಾಷ್ಟಾ ತಿಂದು ರೂಢಿ ನೋಡ್ರಿ ನಮ್ಗೆ. ಇಲ್ಲೇ ರೊಟ್ಟಿ ಹಂಚಿ ತೆಗೆದು ಜಳಕ ಮಾಡಿ ಪೂಜೆ ಮಾಡಿ ರೊಟ್ಟಿ ತಿನ್ಬೇಕಂದ್ರೆ 11 ಆಕತ್ರಿ. ನನಗಂತೂ ಹೊಟ್ಟಿ ಜಗ್ಗ ಹಸ್ಬಿಡ್ತೈತಿ. ತಿಂದು ಜಳಕ ಮಾಡ್ತೀನಿ ತಡ್ರಿ ಎತ್ತೀರ ಅಂತಾನಿ. ಯವ್ವ, ನಮ್ಮ ಮನ್ಯಾಗ ಜಳಕ್ಕಿಲ್ದ ರೊಟ್ಟಿ ತಿನ್ನಂಗಿಲ್ವಾ, ಮೈ ತಕ್ಕೊಂಡ ತಿನ್ನಂತಾಳ್ರಿ. ಅಯ್ಯೋ 11 ಮಟ್ಟ ಹೆಂಗೆ ತಿಳ್ಕೊಬೇಕು ಯವ್ವ ನೀನು? ಪಾಪ ಅಲ್ಲ, ತಣ್ಣಗೊಂದೆರಡು ಚುಮ್ಮರಿ ಅವಲಕ್ಕಿ ಹಚ್ಕೊಂಡು ತಿನ್ಬಿಡ್ಬೇಕು. ಹಿಂದಾಗ ಜಳಕ ಮಾಡಿ ರೊಟ್ಟಿ ತಿನ್ನಕ್ ಬರ್ತೈತಿ. ಅವಲಕ್ಕಿ ಚುಮ್ಮರಿ ಹಚ್ಕೊಂಡು ತಿನ್ಬೇಕ್ರೆ ಮುಗಿತ್ ಬಿಡ್ರಿ. ಕನಸ್ನಾಗ ಕಾಣತ್ ನಾವು ಅಲ್ರಿ. ಕಾಯಿಪಲ್ಲೆ ನೋಡಿದ್ರ ಎಲ್ಲಾ ತರನು ಒಂದೊಂದು ಪಾವು ಕಿಲೋ ತರ್ತಾರ್ರಿ. ನನ್ನ ಗಂಡಗ ನಮ್ಮ ಮಾವಗ ಸಾಲಂಗಿಲ್ರಿ ಪಲ್ಲೆ. ಆದ ಎಣ್ಣೆ ಕರಿಗಿ ಇಟ್ಟಾಕತ್ರಿ. ಒಂದೀಟ್ ಪಲ್ಲೆ ಬಟ್ಟೆಲ್ಲ ತೆಗೆದಿಟ್ನಿ ಅಂದ್ರ ನಮ್ಮ ಅತ್ತಿಗೆ ಸಿಟ್ಟು ಬಂದ್ಬಿಡ್ತೈತ್ರಿ. ಗಂಡ್ಮಕ್ಳು ತಿನ್ಲಿ, ನಮಗೇನೈತಿ ಹೆಣ್ಮಕ್ಳದ ಸಾರೋ ರೊಟ್ಟಿ ತಿನ್ನಾನ ಏನಕ್ಕತಿ ಅಂತಾಳ್ರಿ. ಯವ್ವ ಹೌದಾ ಯವ್ವ, ಗನ ಹಾಕಿನಾಕದಾಳಕಿ. ಹೊಲಕ್ಕೆ ನೋಡ್ತಂಗಿ ಒಂದು ದಿನ ಪಲ್ಯ ಕಟ್ಕೊಂಬಂದಿಲ್ಲ, ಒಂದಿನ ಒಂದು ಚಟ್ನಿ ಕಟ್ಕೊಂಬಂದಿಲ್ಲ ನೋಡು. ಅದೊಂದು ತಂಗಳ ಸಾರು ಒಂದು ಡಬ್ಬ್ಯಾಗ, ಆ ತಂಗಳು 1-3 ರೊಟ್ಟಿ, ಇದನ್ನ ಬಿಟ್ಟು ಏನೇನು ಕಟ್ಕೊಂಡ್ ಬರೋದಿಲ್ಲ ಇವಾಕಿ ಹೊಲಕ್ಕೆ. ಏನ ನಿನ್ನ ಮದುವೆ ಆಗಿನ ನೋಡಕ್ಕೆ ಬಿಸೆ ಸಾರು ಬಿಸೆ ರೊಟ್ಟಿ ಕಟ್ಕೊಂಬರಾಕತ್ತಾಳ. ಅಲ್ಲ ಪಾಪ ಹರಿಯದಕ್ಕಿ ನೀನು ತಿನ್ನುವ ಮಾಡ್ಕೊಂಡು ಹೊಟ್ಟಿಗೆ ಅನ್ನಕ ದಾಡೆ ಐಕಿ ಪಾರಿಗೆ. ಏನ್ ಮಾಡೋದ್ರಿ, ಒಮ್ಮೆ ಜಳಕ ಮಾಡಿ 11 ಅಕ್ಕತಿ ಉಣ್ಬೇಕಂದ್ರ. ಹೌದು, ಪೋಸ್ಟಿಗೆ ಎದಕ್ಕೆ ಹೋಗ್ಯಾಳ ನಿಮ್ಮತ್ತಿ? ಏನೈತೇನ್ರಿಪ್ಪ, ಪಾಸ್ಬುಕ್ ಹಿಡ್ಕೊಂಡು ಹೋಗ್ಯಾರ ಒಟ್ಟಿಗೆ. ರೊಕ್ಕ ಗಿಕ್ಕ ತುಂಬಿದ್ರ ಏನ? ಒಟ್ಟೆ ಏನು ತೆಗೆದುಕೊಂಬರಾಕ ಹೋಗ್ಯಾರ ಗೊತ್ತಿಲ್ರಿ. ಯವ್ವ, ಜೀನ್ ಕೊಟ್ಟಿತನ ಮಾಡಿ ಗಳಸಾಕೊಂದು ಗಟ್ಟೆದಳ ಯವ್ವ. ಆಕೇನು ಮನ್ಯಾಗ ಏನು ಕಟ್ಟಾದ್ರ ತಂಗಿ ₹1 ಹಾಲು ಕೊಳ್ಳಂಗಿಲ್ಲ ನೋಡವ್ವ. ಕರೇ ಚಾನ ಕುಡಿತಾಳವ. ಹೆಂಗ್ ಕುಡಿತಾಳ ಏನ ದವಳಕಿ? ನಮಗ್ ಮಾತ್ರ ಆಗೋದಿಲ್ವಾ ಯವ್ವ.
ಅರ್ಧ ಲೀಟ್ರ್ ಹಾಲು ನಮ್ಮ ಮನ್ಯಾಗ ಏನು ಕಟ್ಟಿದ್ರು ನಾ ತರ್ಸದವ. ಕರೆ ಚಾ ಯಾರು ಕುಡ್ದಾರ ಇವ? ನಮಗಂತೂ ಹೇಳಂಗಿಲ್ಲ ಬಿಡು. ಇವ ಹಾಲಿನ ಚಾ ಕುಡುದು ಎಷ್ಟು ನಿಸರದಿ ಇವ ನಾಯಿ ಬಡೆ ಕೋಲಾಗಿ. ಏನು ಬಡಬಡಿಸ್ತೀಯಲ್ಲ? ನನಗೆ ಮಾತ್ರ ಕರೆ ಚಾ ಕುಡಿಯೋದು ಆಗಂಗಿಲ್ಲ ಬಿಡ್ರಿ. ನನ್ನ ಗಂಡಗೆ ಹೇಳಿ ಹಾಲು ತರಿಸ್ಕೊಂಡು ಮಾಡ್ಕೊಂಡು ಕುಡಿತೀನಿ ನಾನು. ನಮಗೆ ಅಂಥವೆಲ್ಲ ಕುಡಿದು ಅಭ್ಯಾಸನೇ ಇಲ್ಲ ನಮ್ಮ ತವ್ರ ಮನ್ಯಾಗ. ಹೌದು ಬಿಡುವ, ಬಂಗಾರನು ಜಗ್ಗ ಕೊಟ್ರ ಬಿಡು ತವ್ರ ಮನೀರು. ಸಾಮಾನು ಹಂಗ ಕೊಟ್ರ ಬೇ. ನಮ್ಮ ಓಣ್ಯಾಗ ಯಾರು ತಂದಿಲ್ಲ ಅಂತ ತಿಳ್ಕೊ ನೀನು. ಹೌದಂತ್ರಿ, ನಮ್ಮ ಅತ್ತೆ ಅನ್ನಕತ್ತಿದ್ಲು. ಯವ್ವ ಏನಾರ ಯಾಕಾಗ್ಲಿ ಓಣ್ಯಾಗ ನನ್ನ ಮಾನ ಮರ್ಯಾದೆ ಉಳಿತು, ಜಗ್ಗ ಕೊಟ್ಟ ಬಿಡು ನಿಮ್ಮವ್ವ ಬಾಂಡೆ ಸಾಮಾನ ಅಂದ್ರ. ಕೊಟ್ಟಾರ. ಮತ್ತು ತುಸು ವಯಸ್ಸಾಗ್ಯಾವನ ಮದಿ ಮಾರಿಕ್ಕೈತಿ, ಮತ್ತು ಅದಕ್ಕೆ ದಾಟ್ಲಿ ಅಂತೇಳಿ ಜಗ್ಗ ಕೊಟ್ಟು ಬಂಗಾರ ಸಾಮಾನ ಬಾಂಡೆ ಸಾಮಾನ ಕೊಟ್ರ. ಮತ್ತ ಅನ್ನೋದು ಬಲ್ತಿದ್ ಕುಂಬಳಕಾಯಿ ಆಗೈತಿ. ಏನ ಅಂತೀರಿ ಅಂತೀರ? ಏನಿಲ್ಲ ಬಿಡ ಆಗಿತ್ತವ. ಮತ್ತು ನಿಮ್ಮ ಅತ್ತೆ ಏನ್ರ ಬಂಗಾರ ಸಾಮಾನು ಕೊಟ್ಟ ಇಲ್ಲ ನಿನಗೆ? ಬಂಗಾರ ಸಾಮಾನ್ರೆ ಒಂದೇನು ಕೊಟ್ಟಿಲ್ರಿ. ತವ್ರ ಮನೆಯವ್ರು ಏನು ಹಾಕಿ ಕಳ್ಸಾರ ಅಷ್ಟ ನೋಡ್ರಿ. ಅಲ್ಲ, ಒಂದು 20 ತೊಲಿ ಬಂಗಾರ ಐತಿ. ತನಗರ ಹೆಣ್ಮಕ್ಳಿಲ್ಲ, ಓಟು ಹೇರ್ಕೊಂಡು ಹೋಗತ್ತೆ. ನಾ ಕೊಡಬಾರ್ದನ ಒಂದು ಬಳಿ ಗಿಳಿ ನಿನಗೆ ಹಾಕೊಳಕ್ ಪಾಪ. ಬಳಿ ಅದಾವನ್ರಿ ನಮ್ಮ ಅತ್ತಿವ? ಅಯ್ಯಯ್ಯ 8 ತೊಲಿವು ಪಾಟ್ಲಿ ಬಿಲ್ವಾರ ಅದಾವ, 2 ತೊಲಿ ತೋಡೆ ಅದಾವ, 2 ಎಳಿದು ಚಪ್ಲಾರ ಐತಿ, ಮತ್ತ ಒಂದು ಬೋರ್ಮಾಳ ಐತಿ, ಒಂದು ಮೇಲ್ಗುಂಡ ಐತಿ. ಇಷ್ಟು ಬಂಗಾರ ಐತಿ ನಮ್ಮ ಅತ್ತಿದ. ಇಲ್ಲೋಡ ಸಣ್ಣ ಸಸಿ ಬರ ಗೊಡದ ನಮ್ಮ ಅತ್ತಿಗೆ ಚಂದಗೆ ನೋಡ್ಕೊಂಡು ಬೆಣ್ಣೆ ಹಚ್ಚಿ ಅರ್ಧ ಬಂಗಾರ ಇಸ್ಕೋಬೇಕ. ಏನ ಹುಡುಗಿ ಸುಮ್ಮನೆ ಅದೆಯಲ್ಲ? ಇಲ್ರಿ, ಇಷ್ಟೆಲ್ಲ ಬಂಗಾರ ಐತೇನ್ರಿ? ನನಗೆ ಗೊತ್ತಾಯ್ದಿದ್ದಿಲ್ರಿ. ಇಲ್ಲೋಡ ಏನ್ರ ಇಸ್ಕೊ ನೀನು ಹಾಕೊಳಕ. ಹಂಗ ಸುಮ್ಮನೆ ಕುಂದ್ರಬೇಡ, ಆಕೆ ಹಂಗ ತೆಗದಿಡಕ್ಕೆ. ಮತ್ ನಾಳೆ ಸಣ್ಣ ಸಸಿ ಕೊಟ್ಟಿಗಿಟ್ಟಾಳ ಓಟು ತೆಗದಿಟ್ಟು. ಸಣ್ಣ ಸಸಿಗೆ ನಾ ಹಿರೇ ಸಸಿ ಇದ್ದಾಗ ಸಣ್ಣ ಸಸಿ ಹೆಂಗ್ ತಗೊಂತಾಳ, ಅದನ್ನ ಹೆಂಗ್ ತಗೋಬೇಕು ಅನ್ನೋದು ನನಗೆ ಗುರ್ತೈತಿ. ಈಕಿ ಮುಂದೆ ಏನಾರ ಅನ್ನಿ ಅಂದ್ರೆ ಈ ಉಣ್ಯಾನಾರ ಒಂಥರ ಅದು ನ್ಯೂಸ್ ಚಾನಲ್ ಇದ್ದಂಗ. ಇಲ್ಲಿ ನ್ಯೂಸ್ ಒಯ್ದು ಅವ್ರ ಮನ್ಯಾಗ ತೋರ್ಸೋದು, ಅಲ್ಲಿ ನ್ಯೂಸ್ ತಗೊಂಬಂದು ನಮ್ಮ ಮನ್ಯಾಗ ತೋರ್ಸೋದು. ಈಕಿ ಮುಂದೆ ಏನು ಬಾಯ್ ಬಿಡಬಾರ್ದು. ಭಾಳ ಶಾಣೆ ಆಗ್ಬೇಕು ನೋಡುವ ನೀನು. ಹಿಂಗ ಮಬ್ರಂಗ ಹೇಳಿದ್ ಕೇಳ್ಕೊಂತ ಹ್ಞೂ ಅನ್ಕೊಂತ ಕುಂತೆ ಅಂದ್ರೆ ನಾಳೆ ನಿನ್ನ ಕೈಗೆ ಚಿಪ್ಪ ಸಿಕ್ತತಿ. ನೀವೇನು ಚಿಂತೆ ಮಾಡಬೇಡ್ರಿ ಆಂಟಿ. ನನ್ನ ಮಣಕಾಲಿಗೆ 40 ವರ್ಷ ಸುಮ್ಮನೆ ಆಗಿಲ್ಲ ಏನ್ರಿ. ಇಂಥವೆಲ್ಲ ನೋಡೇ ನಾನು ವಯಸ್ಸುಗಳದ್ದು ಬಂದೇನಿ. ಎಲ್ಲಿ ಪಿನ್ ಇಟ್ರೆ ಬಳಿ ಸರ ನನ್ನ ಕಪಾಟ್ನ್ಯಾಗ ಬರ್ತಾವ ಅನ್ನೋದು ಗುರ್ತೈತಿ. ಬರ್ತಾವು ತಾನ. ಇಲ್ಲಿ ನೋಡ, ಮುಂಜಾನೆ ರೊಟ್ಟಿ ಮಾಡೋ ಮುಂದಾಗ 2 ರೊಟ್ಟಿ ಹಿಟ್ಟು ಕುಡಿಸಿ 1 ರೊಟ್ಟಿ ದಪ್ಪಂದು ಮಾಡ್ಕೊ. ಬುರು ಉಬ್ಬಿಸಿ ಅಲ್ಲೇ ತುಪ್ಪ ಶೇಂಗಾ ಚಟ್ನಿ ಇರ್ತೈತಲ್ಲ ಒರೆಸ್ಕೊಂಡು ಸುಳ್ಳಿ ಸುತ್ಕೊಂಡು ತಿಂದ್ಬಿಡು. ತಿಂದು ಹಿಂದಾಗಡೆ ಮಾಡಿ ರೊಟ್ಟಿನ. ಇಲ್ಲಾರಕ್ಕಿ ಕೈಯಾಗ ಮತ್ತು ಮನ್ಯಾಗಿನ ಆಗ್ಯಾವಲ್ ಪೇಷಂಟ್, ಹಂಗಾಕಿ ಮತ್ ನೀನು. ಹೌದು ನೋಡ್ರಿ ಆಂಟಿ, ಹಂಗ ಮಾಡ್ತೇನ್ರಿ. ಬೇಕಾದಟ್ಟು ಹೊತ್ತಾಗವಲ್ದಕ್ಕ ಹಿಂದಾಗಡೆ ಮೈ ತಕ್ಕೊಂಡು ಊಟ ಮಾಡ್ತೀನಿ. ತಗೊರ್ವಾಗಿತ್ತವ ನಿಮ್ಮ ಅತ್ತಿ ಬರ ಹೊತ್ತಾತು ಹೊಕ್ಕನ್ ನಾನು. ಕೇಳಿದ್ರೆ ಯಾರು ಬಂದಿಲ್ಲ ಅಂತ ಹೇಳಕ್ಕಿ ಮುಂದೆ. ಆಯ್ತು ತಗೋರಿ, ಯಾರು ಬಂದಿಲ್ಲ ಅಂತ ಹೇಳ್ತಾನಿ. ಅಲ್ಲ, ನಮ್ಮ ಅತ್ತಿ ಕಡೆ ಇಷ್ಟು ಬಂಗಾರ ಐತೆ. ಇನ್ನು ಮೇಲೆ ಆಕಿನ ಬಣ್ಣದ ಮಾತಾಡಿ, ಆಕಿನ ಮಳ್ಳು ಮಾಡಿ, ಆಕಿ ಚಾಕ್ರಿ ಮಾಡ್ದಂಗೆ ಮಾಡಿ ಎಲ್ಲ ಬಂಗಾರ ನನ್ನ ಎಂತೇಳಿ ತರಿಸ್ಕೋಬೇಕು. ನಮ್ಮ ಅತ್ತಿ ಬರೋ ಟೈಮ್ ಮಾತು ತಡಿ, ಎಲ್ಲ ಅಡಿಗೆನೂ ಬಿಸಿ ಮಾಡ್ತೀನಿ. ಬಿಸಿನ ಕುಂದ್ರಿಸಿ ಊಟಕ್ಕೆ ನೀಡ್ತೀನಿ. ಪರಕ, ನೀ ಹೆಂಗೆ ಹೇಳ್ಕೊಟ್ಟಿದ್ದಿ ಹಂಗ ಹೇಳ ನೋಡು. ರೇಣವ, ನಾ ಹೆಂಗೆ ಹೇಳ್ಕೊಟ್ಟಿದ್ದೆ ಹಂಗ ಹೇಳಿ ಹೋದಲ್ಲ. ನೀ ಹೆಂಗೆ ಹೇಳಂದಿದ್ದಿ ಹಂಗ ಹೇಳ ನೋಡು ಪರಕ. ಹೌದು, ನೀ ಯಾಕೆ ನೀನು ಚಾಡನ ನನ್ನ ಬಾಯಾಗಿಂದ ನಿನ್ ಸಸಿ ಮುಂದೆ ಹೇಳ್ಸಿದಿ? ಅಯ್ಯ ರೇಣಿ, ಈಗಿನ ಸಸ್ತ್ಯಾರು ಏನಾರ ಲಾಭ ಇದ್ರೆ ಅಷ್ಟ ಚಾಕ್ರಿ ಮಾಡ್ತಾರಲೇ, ಎಲ್ಲಾದ್ರೂ ಎಲ್ಲ ಹೊಳ್ ನೋಡ್ಬೇಕ ಅತ್ತಿ ಮಾವನ್ನ. ಈಗಿನ ಡಿಜಿಟಲ್ ಸಸ್ತ್ಯಾರ ಚಾಪಿ ತಳಗ ನುಗ್ಗುತ್ತಾರ. ಅದಕ್ಕೆ ನಾವು ರಂಗೋಲಿ ತಳಗ ನುಗ್ಗುದು ಕಲ್ಕೋಬೇಕ. ಬೇಕಾರ್ ನೋಡ, ಇವತ್ತಿಂದ ನೋಡ್ಬೇಕಾರ ನಾನು ಚಾಕ್ರಿ ಹೆಂಗ್ ಮಾಡ್ತಾ ಆಕಿ. ಕುಂತಲ್ಲೇ ನೀರು ತಂದು ಕೊಡೋದು, ನಿಂತಲ್ಲೇ ಚಾ ತಂದು ಕೊಡೋದು, ಸುಡು ಅಡಿಗೆ ನೀಡೋದು ನೋಡ್ಬೇಕಾರ ನೀನು. ಆದ್ರೂ ಪರಕ್ಕ ತಲಿ ಅಂದ್ರೆ ತಲಿ ಬಿಡ ನಿಂದ. ಅದಕ್ಕಲ್ಲೇ ರೇಣಿ, ನನ್ನ ತಲೆನ ಬುದ್ಧಿ ಯಾರಿಗೆ ಕಾಣಬಾರ್ದು ಅಂತ ಹೇಳಿ ತಲೆ ಮೇಲೆ ಸೆರಗ್ ಹೊತ್ಕೊಳ್ಳೋದು ನಾನು ಒಟ್ಟ ತೆಗಿಯಂಗಿಲ್ಲ. ತಗೋ ಪರಕ್ಕ, ಮತ್ ನನಗೆ ಹೋಳಿಗೆ ಮಾಡಿ ಊಟಕ್ಕೆ ಕರಿಬೇಕ. ಮತ್ ನೀ ಹೇಳ್ದಂಗ್ ಮಾಡೇನ್ ನಾನು. ಯವ್ವ ತಗೋರ್ಲೇವ, ಏನ್ ದೊಡ್ಡದು. ಬ್ಯಾಗ್ ಯಾಕೆ ಹೋಳಿಗೆ ಮಾಡೋದಲ್ಲ, ಮಾಡಿ ಕರಿದೇನ್ ಬಿಡ, ತಲೆ ಕೆಡಿಸ್ಕೋಬೇಡ. ಯವ್ವ ಉಳ್ಳಾಗಡ್ಡಿ ಬಜ್ಜಿ ಮಾಡ್ಬೇಕು ನೋಡ್ ಪರಕ್ಕ. ಉಳ್ಳಾಗಡ್ಡಿ ಬಜ್ಜಿ, ಅಕ್ಕಿ ಉಗ್ಗಿ, ಆಮೇಲೆ ಕೋಸಂಬರಿ ಮಾಡ್ತಿಲ್ಲ ಬ್ಯಾಳಿ ನೆನೆಕಿ, ಅದನ್ನು ಮಾಡುವ. ನನಗೆ ಭಾಳ ಇಷ್ಟ ಅದು. ಯವ್ವ ರೇಣಿ, ಉಳ್ಳಾಗಡ್ಡಿ ರೇಟ್ ನೋಡಿದ್ರೆ ಜಾಸ್ತಿ ಆಗೈತ್ಲೆ. ಈ ಒಂದ್ ಕೆಲಸ ಮಾಡ್ತೇನೆ ತಗೋ, ಮಿರ್ಚಿ ಮಾಡ್ಕೊಡ್ತೇನೆ ತಗೋ, ದಪ್ಪನ್ ಮೆಣಸಿನ್ಕಾಯಿ ಹೊಲ್ದಾನ ತರಿಸಿ. ಯವ್ವ ಈಕಿ ಪಾರಿ ಜಿಬ್ಬತನೂ ಬಿಡಂಗಿಲ್ವ. ತಗೋ ಪರಕ್ಕ, ಹಂಗ ಮಾಡೆ ಬರ್ತೇನೆ ತಗೋರುವ. ಇನ್ನು ನಾನು ಹೊತ್ತಾತ. ತಗೋರಿ ಹೋಗ. ಯವ್ವ ಸಸಿ, ಒಂದ್ ಚರ್ಗಿ ನೀರ್ ಕೊಡ ಯವ್ವ, ನೀರಡ್ಕಿಗೈತಿ. ತರ್ತೇನ್ರಿ ಅತ್ತಿರ, ಪ್ಯಾನಿನ ತಳಕ್ ಕುಂದ್ರಿ. ನೋಡಿದ್ರಲ್ಲ, ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ.
ಹಂಗ ನಮ್ಮ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ. ಹಂಗ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನೈತೆ ಅನ್ನೋದೊಂದು ಕಮೆಂಟ್ ಮಾಡ್ರಿ. ಮತ್ತೆ ಹೊಸದಾಗಿ ಯಾರು ನಮ್ಮ ಈ ವಿಡಿಯೋ ನೋಡಾಕತ್ತೀರಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದ.